ಛೆ, ಎಲ್ಲಿ ಹೋದ್ಲಿ ಇವಳು? ಆಗ್ಲೇ ಕಾಲೇಜ್ ಕ್ಯಾಂಪಸ್ ಬಂದ್ಲಲ್ವಾ? ಮತ್ತೆ ಒಳಗಡೆ ಬರೋದಕ್ಕೆ ಏನ್ ಇವಳಿಗೆ? ಒಟ್ನಲ್ಲಿ ನಾನು ನೆಮ್ಮದಿ ಹಾಳು ಮಾಡೋದಕ್ಕಂತಾನೆ ಇದ್ದಾಳೆ ಇವಳು. ನಿಸರ್ಗ, ಒಂದ್ ನಿಮಿಷ ನಿಂತ್ಕೋ. ಹಾ ಸರ್ ಹೇಳಿ. ಯಾಕೆ? ಏನಾಯ್ತು? ಕ್ಲಾಸ್ಗೆ ಯಾಕೆ ಅಟೆಂಡ್ ಆಗಿಲ್ಲ? ಸರ್ ಅದು ಕ್ಲಾಸ್ಗೆ ಯಾಕೆ ಅಟೆಂಡ್ ಆಗಿಲ್ಲ ಅಂತ ಹೇಳು. ಸರ್ ಆಕ್ಚುಲಿ ಅದು ನನಗೂ ನಮ್ಮ ಯಜಮಾನ್ರಿಗೂ ಜಗಳ, ಹಾಗಾಗಿ ಬರೋದು ಲೇಟ್ ಆಯ್ತು ಸರ್. ವಾಟ್? ಏನ್ ಹೇಳ್ತಾ ಇದೀಯ ನೀನು? ಹೌದು ಸರ್, ನನಗೂ ನಮ್ಮ ಯಜಮಾನ್ರಿಗೂ ಜಗಳ ಆಯ್ತು, ಅದಕ್ಕೆ ಬರೋದು ಲೇಟ್ ಆಯ್ತು. ಏ ಇಡಿಯಟ್, ನಿನ್ ಗಂಡ ನಾನು ಇಲ್ಲೇ ಇದ್ದೀನಿ. ಏನ್ ಹೇಳ್ತಾ ಇದೀಯ ನೀನು? ಸರ್ ನೀವಿಲ್ಲಿ ಪ್ರೊಫೆಸರ್ ಅಲ್ವಾ, ನನ್ನ ಗಂಡ ಹೇಗಾಗ್ತೀರಾ ಸರ್? ಏನು? ನಾನ್ ಹೇಳಿದ್ ನನ್ಗೆ ರಿವರ್ಸ್ ಹೇಳ್ತೀಯಾ? ಸಾರಿ ಸರ್, ನಿಮಗೆ ನಾನೇನ್ ರಿವರ್ಸ್ ಹೇಳಿ. ಎಕ್ಸ್ಕ್ಯೂಸ್ ಮೀ, ನಂಗೆ ಲೇಟ್ ಆಗುತ್ತೆ ಸರ್, ಕ್ಲಾಸ್ಗೆ ಹೋಗ್ಬೇಕು. ಆಲ್ರೆಡಿ ಒಂದ್ ಲೆಕ್ಚರ್ ಮಿಸ್ ಮಾಡಿದ್ಯಲ್ಲ. ಪರವಾಗಿಲ್ಲ ಸರ್, ಅದು ಮನೇಲಿ ಓದ್ಕೋತೀನಿ. ಇವಾಗ ನೆಕ್ಸ್ಟ್ ಲೆಕ್ಚರ್ ಆದ್ರೂ ಅಟೆಂಡ್ ಆಗ್ಬೇಕಲ್ವಾ? ನಿಸರ್ಗ ನಿಂತ್ಕೋ, ನನಗೆ ರಿವರ್ಸ್ ಹೇಳ್ತಾಳೆ. ನಿಸರ್ಗ, ಯಾಕೆ ಇಷ್ಟು ಲೇಟ್ ಮಾಡಿದೆ? ಅಲ್ಲ ಫಸ್ಟ್ ಪೀರಿಯಡ್ ಯಾಕೆ ಬರ್ಲಿಲ್ಲ ನೀನು? ಮನೇಲಿ ಏನೋ ಪ್ರಾಬ್ಲಮ್ ಕಣೆ, ಅದಕ್ಕೆ. ನಿಸರ್ಗ, ಇವತ್ತು ಫಸ್ಟ್ ಪೀರಿಯಡ್ ಸಿದ್ಧಾರ್ಥ ಸರ್ದೇ ಇದ್ದಿದ್ದು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು ಗೊತ್ತಾ? ನೀನ್ ಇರ್ಬೇಕಾಗಿತ್ತು. ಹೋಗ್ಲಿ ಬಿಡು ಸಿಂಧು, ನನಗೆ ನೋಟ್ಸ್ ಕೊಟ್ಬಿಡು. ಓಕೆ? ಹಾ ಕೊಡ್ತೀನಿ ಬಿಡು. ಅಲ್ಲ ನೀನ್ ಯಾಕೆ ಲೇಟ್ ಆಗಿ ಬಂದಿದ್ದು? ಹೇಳಿದ್ನಲ್ವಾ ಮನೇಲಿ ತುಂಬಾ ಪ್ರಾಬ್ಲಮ್ ಅಂತ. ಸರಿ ಬಿಡಮ್ಮ. ಇದೊಂದು ಡೌಟ್ ಕ್ಲಿಯರ್ ಮಾಡಿ ಸರ್ ಪ್ಲೀಸ್. ಹಾ ಮ್ಯಾಮ್, ಶೋರ್. ಆಕ್ಚುಲಿ ಇವಾಗ ಟೈಮ್ ಇಲ್ಲ, ನಾಳೆ ಮಾಡ್ಬೋದಾ? ಕೋರ್ಸ್ ಸರ್, ಯಾಕಿಲ್ಲ. 2-3 ಟೈಮ್ಸ್ ನಾನು ಪದ್ಮನಾಭ್ ಸರ್ನ ಕೇಳಿದೆ. ಸರ್ ಯಾಕೋ ಅವ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಸೊ ನೀವಾದ್ರೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀರಾ? ಓಕೆ ಮ್ಯಾಮ್. ಇನ್ನ ಒಂದು ನೀವು ಕೇಳಿದ ಡೌಟ್ ಬಗ್ಗೆ ಐ ಹ್ಯಾವ್ ಸಮ್ ಬುಕ್ಸ್. ಸೊ ನಾನು ಅದ್ರ ಬಗ್ಗೆ ಬುಕ್ಸ್ ನೋಡಿ ನಿಮ್ಗೆ ಕಳಿಸ್ಕೊಡ್ತೀನಿ. ನೋಡಿ ರೆಫರ್ ಮಾಡಿ ಗೊತ್ತಾಗ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೇ ವಾ, ಇದೇ ಕಲರ್ ಡ್ರೆಸ್ ಸಿದ್ಧಾರ್ಥ ಸರ್ ಕೂಡ ಇವತ್ತು ಹಾಕಿರೋದು. ನೀನ್ ನೋಡಿಲ್ಲ ಇವತ್ತು ಸಿದ್ಧಾರ್ಥ ಸರ್ನ? ಹಾ ಇಲ್ಲ ಕಣೆ, ಇವತ್ತಿನ್ನ ಸ್ಮಾರ್ಟ್ ಆಗಿದ್ರು ಕಣೆ. ನೆನ್ನೆಗಿಂತ ಸೂಪರ್ ಆಗಿದ್ರು ಇವತ್ತು. ಸರಿ ಬಿಡು, ಎಷ್ಟು ಹೊಗಳ್ತೀಯ? ಹೌದಲ್ಲ, ಇವತ್ತು ನಂದು ಅವ್ರದ್ದು ಡ್ರೆಸ್ ಕೂಡ ಹಿಂಗೆ ಮ್ಯಾಚ್ ಆಗಿದೆ. ಮೊನ್ನೆನೂ ಹಂಗೆ ಆಗಿತ್ತು, ಇವತ್ತು ಹಂಗೆ ಆಗಿದೆ. ಏನ್ ಮಾಡೋದು, ಡ್ರೆಸ್ ಕೂಡ ಮ್ಯಾಚ್ ಆದ್ರೆ ಸಾಕ? ಮನಸ್ಸು ಮನಸ್ಸು ಮ್ಯಾಚ್ ಆಗ್ಬೇಕಲ್ವಾ? ಯಾವಾಗ್ರಿ ನೀವು ನನ್ನ ಅರ್ಥ ಮಾಡ್ಕೊಳೋದು? ನಿಮ್ಗೆ ಯಾವಾಗ ನನ್ನ ಪ್ರೀತಿ ಅರ್ಥ ಆಗೋದು? ಎಷ್ಟು ಪ್ರೀತಿ ಮಾಡ್ತೀನಿ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ನಿಮ್ಗೆ. ದೂರ ಹೋಗೋ ಮಾತ್ ಮಾತ್ರ ಆಡ್ಬೇಡ್ರಿ. ಏ ನಿಸರ್ಗ, ಏನೇ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಕಣೆ. ಸರಿ ಆಯ್ತು, ಬಾ ಹೋಗೋಣ. ಸರಿ ನಡಿ. ಸಿಂಧು, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ನೀನು ನನ್ನ ಜೊತೆ ಬರ್ತೀಯನ್ನೇ ಬಸ್ ಸ್ಟಾಪ್ ವರ್ಗು. ಯಾಕೆ ನಿಸರ್ಗ, ಏನಾಯ್ತು? ಅಲ್ಲ ಬಸ್ ಸ್ಟಾಪ್ ವರ್ಗು ನಾನ್ ಯಾಕೆ? ಅದು ಅಲ್ಲದೆ ನಿಂದೆ ಬೇರೆ ರೂಟು, ನಂದೇ ಬೇರೆ ರೂಟು. ನಾನು ನೀನು ಹೋಗೋ ಬಸ್ ಸ್ಟಾಪ್ ಹತ್ರ ಬರಕ್ ಆಗಲ್ಲ ಕಣೆ. ಹೌದಲ್ವಾ? ಸರಿ ಬಿಡು. ಯಾಕೆ ನಿಸರ್ಗ? ಅಲ್ಲ ಬರ್ಬೇಕು ಅಂದ್ರೆ ಹೇಳು, ಬರ್ತೀನಿ. ಹಾಗೇನಿಲ್ಲ ಕಣೆ, ಸುಮ್ನೆ ಕೇಳ್ದೆ. ನಿಸರ್ಗ, ಹೊರಟಿಯಾ? ಹೌದು ಸರ್, ಹೊರಟಿದ್ದೀನಿ. ಬಾ, ನಾನೇ ಡ್ರಾಪ್ ಮಾಡ್ತೀನಿ. ಸರ್, ಇದು ಕಾಲೇಜ್ ಕ್ಯಾಂಪಸ್, ಮರಿಬೇಡಿ. ಯಾಕೆ ನಿಸರ್ಗ? ನೀವೇ ಹೇಳಿದ್ರಲ್ಲ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ನೀನ್ ನನ್ನ ಹೆಂಡತಿ ಅನ್ನೋದು ಗೊತ್ತಾಗ್ಲೇಬಾರ್ದು ಯಾರಿಗೂ ಅಂತ. ಮತ್ತೆ ಇವಾಗ ಬಂದು ನೀವು ಈ ತರ ಕ್ಲೋಸ್ ಆಗಿ ಮಾತಾಡಿದ್ರೆ ಹೇಗೆ ಹೇಳಿ? ಇರ್ಲಿ ಬಿಡು, ಇಲ್ಲಿ ಯಾರು ಇಲ್ವಲ್ಲ. ಸರಿ ಸರ್, ನಾನು ಹೋಗ್ತೀನಿ ಬಿಡಿ, ನೀವೇನ್ ಬಿಡೋದ್ ಬೇಡ ನನ್ನ. ಬಾ, ನನ್ಗೂ ಏನು ಕೆಲಸ ಇಲ್ಲ, ಮನೆಗೆ ಹೋಗೋದೇನೆ. ಒಂದ್ ಕೆಲಸ ಮಾಡು, ಗೇಟಿಂದ ಆಚೆ ವೇಟ್ ಮಾಡ್ತಾ ಇರೋ, ನಾನ್ ಬರ್ತೀನಿ. ಓಕೆ ಸರ್, ಇಷ್ಟು ಮಾತ್ರಕ್ಕೆ ಯಾಕೆ ಬಿಡ್ತೀನಿ ಅಂತ ಹೇಳ್ತೀರಾ ನೀವು? ಪರವಾಗಿಲ್ಲ ಬಿಡಿ, ನಾನು ಬಸ್ಸಲ್ಲೇ ಹೋಗ್ತೀನಿ. ನೋಡು, ಬೆಳಿಗ್ಗೆ ಆಗಿದ್ರ ಅದಂತ ಸಾಲ್ದಾ? ಮತ್ತೆ ಹಂಗೆ ಆಗ್ಬೇಕಾ ಏನು? ಹಾಗಲ್ಲ ಸರ್, ನನ್ನಿಂದ ಯಾಕೆ ನಿಮ್ಗೆ ಸುಮ್ಮನೆ ತೊಂದ್ರೆ? ತೊಂದ್ರೆ ಏನಿಲ್ಲ, ಬಾ ನಿಸರ್ಗ. ಸರಿ ಸರ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಗೇಟಿಂದ ಆಚೆ ವೇಟ್ ಮಾಡ್ತಾ ಇರೋ, ಬರ್ತೀನಿ. ನಾನು ಅನ್ಕೊಂಡಿದ್ದೆ ಕರೆಕ್ಟ್, ನೀವು ಮಾನ್ಸ್ಟರ್, ಬೀಸ್ಟ್, ವ್ಯಾಂಪರ್. ಛೆ, ಎಷ್ಟು ಬೈಕೊಂಡ್ರು ಸಾಲ್ತಾ ಇಲ್ಲ. ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಮನೆಗೆ ಹೋಗ್ಬೇಕು ಅನ್ನಿಸ್ತಿದೆ, ಅಮ್ಮ ಹತ್ರ ಮಾತಾಡ್ಬೇಕು ಅನ್ಸ್ತಿದೆ, ಒಂಥರ ಆಗ್ತಿದೆ ನನಗೆ. ಅಪ್ಪ ಅಮ್ಮ ಹತ್ರ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆಗ್ಬೋದು. ಒಂದ್ಸಲ ಇವ್ರನ್ನ ಕೇಳಲ್ಲ, ನಮ್ಮ ತವ್ರ ಮನೆಗೆ ಬಿಟ್ಟು ಬರ್ರಿ ಅಂತ. ಅಯ್ಯೋ ಬೇಡ, ತವ್ರ ಮನೆಗೆ ಬಿಟ್ಟು ಮತ್ತೆ ನೀನ್ ವಾಪಸ್ ಬರ್ಲೇ ಬೇಡ ಅಂದ್ರೆ? ಇಲ್ಲಪ್ಪ, ನಾ ಕೇಳಲ್ಲ. ಅಲ್ಲ ಅದೇಂಗ್ ಅಂತಾರೆ ವಾಪಸ್ ಬರ್ಬೇಡ ಅಂತ? ಇಲ್ಲ, ಹಂಗೇನ್ ಅನ್ನಲ್ಲ, ಒಂದ್ ಮಾತು ಕೇಳೇ ಬಿಡ್ತೀನಿ. ನಿಸರ್ಗ, ಬಾ ಕುತ್ಕೋ, ಬಾ. ನಿಸರ್ಗ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಂದೇನ್ ಯೋಚನೆ ಇರುತ್ತೆ ಬಿಡಿ. ರೀ, ನಿಮ್ ಹತ್ರ ಒಂದ್ ಕೇಳಲಾ? ಕೇಳು. ನನ್ಗೆ ಯಾಕೋ ಅಪ್ಪ ಅಮ್ಮ ನೋಡ್ಬೇಕು ಅನ್ನಿಸ್ತಿದೆ ರೀ. ಹೌದಾ? ಮತ್ತೆ ಕಾಲೇಜ್ಗೆ ಹೆಂಗ್ ಹೋಗ್ತೀಯಾ? ಅದು ಅಲ್ಲಿಂದಾನೇ 1-2 ದಿವಸ ಹೋಗ್ಲಾ? ಅಲ್ಲ ನಿಸರ್ಗ, ಅತ್ತಿಗೆ ಈಗ ತಾನೇ ಬಂದಿದ್ದಾರೆ, ಅವ್ರಿಗೂ ಮನೇಲಿ ಸೆಟ್ ಆಗೋದು ಸ್ವಲ್ಪ ಟೈಮ್ ಬೇಕು. ಅವ್ರ ಜೊತೆಗೆ ಮಾತಾಡಕ್ಕೆ ಅಮ್ಮನ್ಗಿಂತ ನೀನೇ ಬೆಟರ್ ಅಂತ ಅನಿಸುತ್ತೆ. ನೀನು ನಮ್ಮನೇಲಿ ಇರೋದೇ ಬೆಸ್ಟ್ ಅಲ್ವಾ ಇವಾಗ? ಜನ್ಯ ಅಕ್ಕ ಸೆಟ್ ಆಗಿದ್ದಾರೆ ಬಿಡಿ, ಅವ್ರು ಯಾರ ಜೊತೆಗಾದ್ರೂ ಖುಷಿ ಖುಷಿಯಾಗಿರ್ತಾರೆ, ಅದ್ರಲ್ಲಿ ಏನಿಲ್ಲ. ನಾನು ನಮ್ಮ ಮನೆಗೆ ಹೋಗ್ಬೇಕು ರೀ. ಯಾಕೆ ನಿಸರ್ಗ, ಏನಾಯ್ತು? ಪ್ಲೀಸ್, ನನ್ನ ನಮ್ಮ ಮನೆಗೆ ಬಿಡ್ತೀರಾ? ಸರಿ ಆಯ್ತು ಬಿಡು, ಅದಕ್ಕೆ ಯಾಕೆ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತೀಯಾ? ನಾಡಿದ್ದು ಯಾವಾಗಾದ್ರೂ ಹೋದ್ರೆ ಆಯ್ತು.
ಇಲ್ಲ, ನನ್ಗೆ ಇವತ್ತೇ ಹೋಗ್ಬೇಕು. ಎಲ್ಲ ಆನ್ ದ ಸ್ಪಾಟ್ ಡಿಸಿಷನ್ ತಗೋತೀಯ ನೀನು, ಅದಕ್ಕೆ ನಾನು ಕೋಪ ಬರೋದು. ನಾಳೆ ಹೋಗಿವಂತೆ ಬಿಡು. ಇಲ್ಲ, ನಾನು ಇಲ್ಲಿಂದ ಹಿಂಗೆ ಬಿಟ್ಬಿಡಿ ನಮ್ಮಮ್ಮ ಮನೆಗೆ, ನಾನು ಹೋಗ್ತೀನಿ. ಏ ಲೂಸು, ಅಮ್ಮನ ಕೂಡ ಹೇಳ್ದಂಗೆ ಹೋಗ್ತೀಯ ನೀನು? ಅತ್ತೆಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ನಂಗೆ ಗೊತ್ತು ಅತ್ತೆನ ಹೆಂಗ್ ಕನ್ವಿನ್ಸ್ ಮಾಡ್ಬೇಕು ಅಂತ. ಗೊತ್ತು ಗೊತ್ತು, ಎಲ್ಲ ಗೊತ್ತು ನಿನ್ಗೆ. ಸುಮ್ನೆ ಬಾಯಿ ಮುಚ್ಕೊಂಡ್ ಬಾ ನನ್ ಜೊತೆಗೆ. ರೀ ಪ್ಲೀಸ್ ರೀ, ನನ್ನ ನಮ್ಮಮ್ಮನ ಮನೆಗೆ ಹೋಗ್ಬೇಕು. ನಿಸರ್ಗ, ಹಠ ಮಾಡ್ಬೇಡ. ಇಲ್ಲ, ನಾನು ಹೋಗ್ಬೇಕು ನಮ್ಮಮ್ಮ ಮನೆಗೆ. ನಾನು ನಮ್ಮಮ್ಮ ಹತ್ರ ಮಾತಾಡ್ಬೇಕು. ನಂಗೆ ನಮ್ಮಪ್ಪ ಬೇಕು. ನಮ್ಮಮ್ಮನ ಮನೆಗೆ ಹೋಗ್ತೀನಿ ನಾನು. ಏನಾಯ್ತು ನಿನ್ಗೆ? ಹ, ಚೆನ್ನಾಗೇ ಇದ್ದಲ್ವೇ ಬೆಳಗ್ಗೆಯಿಂದ? ಏನೇ ಆಯ್ತು ನಿನ್ಗೆ? ಅಲ್ಲ, ಇವಾಗ ನಮ್ಮನೇಲಿ ಏನ್ ಕಡಿಮೆ ಆಗಿದೆ ನಿನ್ಗೆ? ಇಲ್ಲ, ನನ್ಗೇನು ಕಡಿಮೆ ಆಗಿಲ್ಲ. ಯಾಕೋ ನನ್ನ ಮನಸ್ಸೇ ಚೆನ್ನಾಗಿಲ್ಲ ರೀ. ನನ್ನ ಪ್ಲೀಸ್ ಬಿಡ್ರಿ ನಮ್ಮಮ್ಮ ಮನೆಗೆ. ಸರಿ ಆಯ್ತು, ಸಾಯಂಕಾಲಕ್ಕೆ ಹೋಗುವಂತೆ ಬಾ. ಇಲ್ಲ, ನಾನು ಇವಾಗ್ಲೇ ಹೋಗ್ಬೇಕು. ಓದೇ ತಿಂತೀಯ ಇವಾಗ ನನ್ ಕೈಯಲ್ಲಿ? ಸರಿಯಾಗಿ ಬೀಳ್ತಾವ್ ನೋಡು. ಹೇ, ಅಳ್ತಾ ಇದೀಯಾ? ನಿಸರ್ಗ, ಅಳ್ಬೇಡ ಕಣೆ. ಆಯ್ತು ಬಿಡ್ತೀನಿ, ಸುಮ್ನಿರು. ನೀನ್ ಅಳ್ಬೇಡ್ವೆ. ನೀನ್ ಅಳೋದ್ ನೋಡಿದ್ರೆ ನನ್ಗಾಗಲ್ಲಮ್ಮ ತಾಯಿ. ನೀನ್ ಫಸ್ಟ್ ಅಳು ನಿಲ್ಸೆ. ಇಲ್ಲ, ನನಗೆ ಬೇಜಾರಾಗ್ತಿದೆ. ನೀವು ತುಂಬಾ ಕೆಟ್ಟವರು ನೀವು. ಒಂದ್ ನಿಮಿಷ ಇರು. ಅಲ್ಲ, ಯಾಕೆ ಇದ್ದಕ್ಕಿದ್ದಂಗೆ ಈ ತರ ಡಿಸಿಷನ್ ತಗೊಂಡಿದ್ಯಾ? ಇವಾಗ ಏನಕ್ಕೆ ಹೋಗ್ಬೇಕು ನೀನು ನಿನ್ ತವ್ರ ಮನೆಗೆ? ನನ್ ಮನ್ಸು ಅರ್ಥ ಮಾಡ್ಕೊಳೋರು ಯಾರು ಇಲ್ಲ ಇಲ್ಲಿ. ನನ್ನ ನಮ್ಮಮ್ಮ ಹತ್ರ ಮಾತಾಡ್ಬೇಕು, ಅದಕ್ಕೆ. ಸರಿ ಆಯ್ತು, ನನ್ನ ಹತ್ರನೇ ಮಾತಾಡು. ನೀವಾ? ನೀವೇನ್ ಅರ್ಥ ಮಾಡ್ಕೋತೀರಾ? ಮಾತೆತ್ತಿದ್ರೆ ಬೈತೀರಾ, ಜಾಸ್ತಿ ಏನಾದ್ರು ಹೇಳಿದ್ರೆ ಹೊಡಿತೀರಾ. ಅಷ್ಟು ಬಿಟ್ರೆ ಬೇರೆ ಏನು ಮಾಡಲ್ಲ ನೀವು. ನೀವು ನನ್ನ ಅರ್ಥ ಮಾಡ್ಕೊಳೋದೇ ಇಲ್ಲ ರೀ. ಅಲ್ಲ, ನಾನು ಹೋಗ್ಬೇಕಷ್ಟೇ, ನನ್ನ ಬಿಟ್ಬಿಡಿ. ನಾನು ಎಷ್ಟು ಹೇಳಿದ್ರು ಅಷ್ಟೇ. ನಾನು ನಿಮ್ಗೆ ಎಷ್ಟು ಅಂತ ಅರ್ಥ ಮಾಡಿಸ್ಲಿ? ಅರ್ಥ ಮಾಡಿಸಿ ಮಾಡಿಸಿ ಸಾಕಾಗಿ ಹೋಗಿದ್ದೀನಿ ನಾನು. ಸರಿ ಬಿಡು, ಬಿಟ್ಟು ಬರ್ತೀನಿ, ನಾಳೆ ಬಿಟ್ಟು ಬರ್ತೀನಿ. ಓಕೆ? ಇಲ್ಲ, ನನ್ಗೆ ಇವಾಗ್ಲೇ ಬಿಡಿ. ಅತ್ತೆ ಹತ್ರ ಬೇಕಾದ್ರೆ ನಾನು ಫೋನ್ ಮಾಡಿ ಮಾತಾಡ್ಕೋತೀನಿ. ಯಾಕೆ ಇಷ್ಟ ಹಠ ಮಾಡ್ತೀಯ ನೀನು? ನೋಡಿ, ಇದು ಹಠ ಅಲ್ಲ. ಬೇಕಾದ್ರೆ ರಿಕ್ವೆಸ್ಟ್ ಅನ್ಕೊಳ್ರಿ. ನಿಮ್ ಕಾಲಿಗೆ ಬೇಕಾದ್ರೆ ಬಿದ್ಬಿಡ್ತೀನಿ. ಅರೆ, ಇದೇನಿದು ಇಷ್ಟು ಎಮೋಷನಲ್ ಆಗ್ತಾ ಇದೀಯ ನೀನು? ಅಲ್ಲ, ಏನಾಯ್ತು ಹೇಳು? ಯಾರಾದ್ರೂ ಏನಾದ್ರು ಬೈದ್ರಾ? ನೀವು ಬೈಯೋದ್ ಸಾಲ್ದಾ? ನಿಸರ್ಗ, ಹಾ, ಯಾರ್ ಬೈತಾರ್ರಿ? ಸರಿ ಆಯ್ತು ಬಿಡು, ಸಾಯಂಕಾಲಕ್ಕೆ ಹೋಗೋಣ. ಓಕೆ? ನೀವು ಬರ್ತೀರಾ? ಏಕೆ ಬರ್ಬಾರ್ದಾ? ನೀವು ಬಂದು ಏನ್ ಮಾಡ್ತೀರಾ ಅಲ್ಲಿ? ನನ್ನ ಸುಮ್ನೆ ಡ್ರಾಪ್ ಮಾಡಿ ಸಾಕು. ಸರಿ ಆಯ್ತು ಬಿಡು, ಬಂದು ಡ್ರಾಪ್ ಮಾಡಿ ಒಂದ್ 5 ನಿಮಿಷ ಇದ್ದು ಬರ್ತೀನಿ. ಮತ್ತೇನಾದ್ರೂ ಅನ್ಕೋತಾರಲ್ವಾ ಅತ್ತೆ ಮಾವ? ಅಲ್ಲ ರೀ, ಒಂದ್ 5 ನಿಮಿಷ 10 ನಿಮಿಷ ಇದ್ ಬರೋದಕ್ಕೆ ಅತ್ತೆ ಮಾವ ಏನಾದ್ರು ಅನ್ಕೋತಾರೆ ಅಂತಿದ್ದೀರಲ್ಲ. ಜೀವನ ಪೂರ್ತಿ ನನ್ನನ್ನ ಬಿಟ್ಬಿಡೋದು ತಯಾರಾಗಿದ್ದೀರಲ್ವಾ? ಅವಾಗ ಏನ್ ಹೇಳ್ತೀರಾ ನಮ್ಮಪ್ಪ ಅಮ್ಮನ್ಗೆ? ಅದನ್ನೆಲ್ಲ ನೀನೇ ಹೇಳ್ಬೇಕು ನಿಸರ್ಗ. ನೀನೇ ಅದಕ್ಕೆಲ್ಲ ಒಂದ್ ಸೊಲ್ಯೂಷನ್ ಹುಡ್ಕೊಡ್ಬೇಕು. ಅಂದ್ರೆ ಈ ಜನ್ಮದಲ್ಲಿ ನೀವು ನನ್ನನ್ನು ಅರ್ಥ ಮಾಡ್ಕೊಳಲ್ಲ ಅಂತ ಆಯ್ತು. ಸರಿ ಆಯ್ತು ಬಿಡಿ, ಇದಕ್ಕೆಲ್ಲ ಸೊಲ್ಯೂಷನ್ ನಾನು ಹುಡುಕಿಟ್ಟಿದ್ದೀನಿ. ರೀ, ಇನ್ನೊಂದ್ ವಿಚಾರ ಹೇಳಲಾ? ನೋಡಿ, ನಮ್ಮಿಬ್ಬರು ಡ್ರೆಸ್ ಮತ್ತೆ ಮ್ಯಾಚ್ ಆಗಿದೆ. ಓ, ಹೌದಲ್ಲ? ಏನೋ ಮ್ಯಾಚ್ ಆಗಿದೆ ಬಿಡು. ಏನ್ ಗೊತ್ತಾ, ಯಾವಾಗ್ಲೂ ಈ ತರ ಡ್ರೆಸ್ ಮ್ಯಾಚ್ ಆಗಲ್ಲ ರೀ. ಈ ತರ ಪದೇ ಪದೇ ಡ್ರೆಸ್ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ನಾನು ನೀವು ಮ್ಯಾಚ್ ಆಗ್ತೀವಿ ಅಂತ. ಅದಕ್ಕೆ ಕಣೆ ನಾನು ನಿನ್ನ ಚೈಲ್ಡು ಅನ್ನೋದು. ಈ ತರ ಚೈಲ್ಡು ಬುದ್ಧಿಗಳು ಜಾಸ್ತಿ ಐತೆ ನಿನ್ನಲ್ಲಿ ಬಿಡು. ಬಾ ಹೋಗೋಣ. ನೀವೇನೇ ಹೇಳಿ, ನೀವಂದ್ರೆ ನಂಗೆ ತುಂಬಾ ಇಷ್ಟ ಕಣ್ರಿ. ನಿಸರ್ಗ, ಸ್ಟಾಪ್. ಬಾ ಕುತ್ಕೋ, ಹೋಗೋಣ. ನನ್ನ ಬಿಟ್ಟು ನೀವು ನಿಜವಾಗ್ಲೂ ಇರ್ತೀರಾ? ಸುಮ್ನಿರು ಅನ್ನಲ್ಲ. ನನ್ಗೆ ಯಾಕೋ ಹಂಗ ಅನ್ನಿಸ್ತಿಲ್ಲಪ್ಪ. ನೀವು ನನ್ನ ಮಿಸ್ ಮಾಡ್ಕೋತೀರಾ ಅಲ್ವಾ? ನೋನು ನೆವರ್. ಬಾ ಕುತ್ಕೋ, ಬಾ. ಟೈಮ್ ಆಗುತ್ತೆ, ಬಾ.